AKSSA ಅಧ್ಯಕ್ಷರಾದಂಥ ಕಾಂತಕುಮಾರ್ ಅವರು ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈ ಒಂದು ಉದ್ಯೋಗಾಕಾಂಕ್ಷಿಗಳ ತೊಂದರೆ ಸಮಸ್ಯೆಗೆ ಧ್ವನಿಯಾಗಿದ್ದೆ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿದ್ವಿ. ಮೊದಲಿಗೆ ಈಗ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ, ಏನು ಹೇಳ್ತೀನಿ ಮೊದಲ ರಿಯಾಕ್ಷನ್? ಸರ್, ಇದು ಮೊದಲು ನಾವು ಸರ್ ಅದರಲ್ಲಿ OMCಯಲ್ಲಿ ಈಗ ಒಂದು ಪಾಯಿಂಟ್ಸ್ ಇದೆ ನೋಡಿ ಸರ್. ಅದರಲ್ಲಿ ಅದ್ರ ಹಿಂದಿನ ಪಾಯಿಂಟ್ಸ್ ಇವಾಗ ಏನು ಕೊಟ್ಟಿದಾರಲ್ಲ, ಆದೇಶ ಮಾಡಿರೋದು, ಅದರಲ್ಲಿ ನಮ್ದೇ ಸಂಘಟನೆಯಿಂದ 5 ವರ್ಷ ಸಡಿಲಿಕೆ ಮಾಡಿ ಅಂತ ಕೇಳಿದ್ವಿ ಸರ್ ನಾವು. 5 ವರ್ಷ ಯಾಕೆ ಮಾಡ್ಬೇಕು ಅಂತಂದ್ರೆ ಸರ್, ಈಗ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ 3 ವರ್ಷ ವಯೋಮಿತಿ ಕೊಟ್ಟಿದ್ರು ಸರ್. ನಾವೇ ಮಾಡ್ತಿದ್ವಿ ಸರ್ 3 ವರ್ಷ ವಯೋಮಿತಿ ಅಂತಂದ್ರೆ ಯಾವ್ದೋ ನೇಮಕಾತಿ ಇಲ್ದಿರಾ. ಅದಾದ್ಮೇಲೆ ಅಕ್ಟೋಬರ್ 28 ಮತ್ತೆ 10 2024ರಿಂದ ಮುಂಬರುವ ನೇಮಕಾತಿ ಯಾವ್ದನ್ನು ಮುಂದೆ ಅಂದ್ರೆ ಒಳ ಮೀಸಲಾತಿ ಆಗೋವರೆಗೂ ಯಾವ್ದೇ ನೇಮಕಾತಿ ಮಾಡ್ಬಾರ್ದು ಅಂತ ಹೇಳಿದ್ರು ಸರ್. ನೇಮಕಾತಿ ತಡೆ ಹಿಡಿದಿದ್ರು ಸರ್ ಅಲ್ಲಿಂದ. 28/10/2024ರಿಂದ ಸರ್ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಪಾಸ್ ಮಾಡಿದ್ರು. ಈಗ ಆಲ್ಮೋಸ್ಟ್ 1 ವರ್ಷ ಆಯ್ತು ಸರ್. 1 ವರ್ಷ ಪ್ಲಸ್ 3 ಇಯರ್ಸ್, ಆಲ್ಮೋಸ್ಟ್ 4.5 years ಆಯ್ತು ಸರ್. ನಾವು ಕೇಳ್ತಾ ಇರೋದು 5 years ಸರ್. ಅಟ್ಲೀಸ್ಟ್ 4.5 years ಏನಿದೆ ಲಾಸ್ಟ್ ಇಯರ್ ಆರ್ಡರ್ ಮಾಡಿದಾರಲ್ಲ, ಅಲ್ಲಿಂದ ನೆಕ್ಸ್ಟ್ ಇಲ್ಲಿವರೆಗೂ ಏನು ಒಳ ಮೀಸಲಾತಿ ಅಂತ ತಡೆ ಹಿಡಿದಿದ್ರಲ್ಲ, ಅಷ್ಟು ಕೊಟ್ಟಿದ್ರೆ ಯಾವ ವ್ಯಕ್ತಿಗಳು ಅಂದ್ರೆ ಯಾವ ಸ್ಪರ್ಧಾ ಆಕಾಂಕ್ಷಿಗಳು ಲಾಸ್ಟ್ ಟೈಮ್ 3 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ, ನೆಕ್ಸ್ಟ್ 1 ವರ್ಷ ಆಗ ನೇಮಕಾತಿಯಲ್ಲೆಲ್ಲ ಅಂದ್ರೆ ನೋಟಿಫಿಕೇಶನ್ಸ್ ಎಲ್ಲ ಅಪ್ಲೈ ಮಾಡಿ ಎಕ್ಸಾಮ್ ಬರೀಬೇಕಂತ ಇರ್ತಾರೆ ಸರ್. ಆದ್ರೆ ಇವಾಗೂನು 3 ವರ್ಷ ಏನ್ ಸಡಿಲಿಕೆ ಮಾಡಿದಾರಲ್ಲ ಸರ್, ಅದು ಅದ್ರಲ್ಲೂ ಕೆಲವೊಂದಷ್ಟು ಜನಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಲ್ಲ ಸರ್ ಪಾಪ. ಇದು ಕನಿಷ್ಠ 5 ವರ್ಷ ಅಂತ ಎಲ್ಲಾ ಇಲಾಖೆಯಿಂದ ಮಾಡೋದ್ರ ಜೊತೆಲಿ ಈ ಪೊಲೀಸ್ ವಯೋಮಿತಿ ಅಂತ ಹೇಳಿ PC ಮತ್ತೆ PC ಎಸ್ಪೆಷಲಿ ಸರ್, PC ವಯೋಮಿತಿ SC ST OBCಗೆ 33 years ಮತ್ತೆ ಜನರಲ್ ಮೆರಿಟ್ಗೆ 30 years ಮಾಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ 3 ವರ್ಷ ಮುಂಚೆನೆ ಲೆಟರ್ ಹಾಕಿದ್ದಾರೆ ಸರ್, ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ. ಅದಾದ್ಮೇಲೆ ರೀಸೆಂಟ್ಲಿ ಒಂದು ಸೆಪ್ಟೆಂಬರ್ 20ನೇ ತಾರೀಕು 2024 ಅವತ್ತು ಟ್ವೀಟ್ ಮಾಡಿದ್ದಾರೆ ಸರ್, 27ರಿಂದ ನಾವು 33 ತನಕ ಮಾಡಿ ಅಂತ ಹೇಳ್ಬಿಟ್ಟು. ಆ ಟ್ವೀಟ್ ಮತ್ತೆ ಪತ್ರ ನೋಡ್ಕೊಂಡು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಕೆಲಸ ಬಿಟ್ಟು ಇದಕ್ಕೆ ಓದಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇವತ್ತು. ಅಂದ್ರೆ PC ವಯೋಮಿತಿ 5ರಿಂದ 6 ವರ್ಷ ಆಗುತ್ತೆ ಸರ್ ಅಲ್ಲಿಗೆ, ಅಂದ್ರೆ ಕಾಯಂ ಮಾಡಿ ಅಂತ ಕೇಳ್ತಾರೆ ಇವ್ರು. 1 ಬಾರಿಗೆ 3 ವರ್ಷ ಅಂತ ಅಂದ್ರೆ ಇದು ಎಲ್ಲಾ ಇಲಾಖೆಗೆ ಓಕೆ ಸರ್. ಅಂದ್ರೆ 3 ವರ್ಷ ಅಲ್ಲ ಸರ್, ಆಕ್ಚುಲಿ ಮಾಡ್ಬೇಕಾಗಿರೋದು 4ರಿಂದ 5 ವರ್ಷ ಮಾಡ್ಬೇಕಾಯ್ತು ಸರ್. ಎಸ್ ಕಾಂತಕುಮಾರ್ ಅವರೇ, ನಾನು ಮತ್ತೆ ನಿಮ್ಮನ್ನು ಕೇಳ್ತೀನಿ. ಈಗಷ್ಟೇ ಪ್ರದೀಪ್ ಈಶ್ವರ್ ಅವರು ಕೂಡ ಮಾತನಾಡ್ತಾ ಇದ್ರು, ಬಹುಶಃ ನೀವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಅವರು ಅದನ್ನೇ ಹೇಳ್ತಾ ಇದ್ರು, ನಾನು ಪತ್ರದಲ್ಲೂ ಕೂಡ 5ರಿಂದ 7 ವರ್ಷ ಅಂತಾನೆ ಮೆನ್ಷನ್ ಮಾಡಿದ್ದೆ ಅಂತ. ಈಗ ಈ ಆದೇಶದಿಂದ ನಿಮಗೆ ತೃಪ್ತಿ ಇಲ್ವಾ, ಹೇಗೆ ಅಂತ? ಸರ್, ಇವರು ಪತ್ರ ಬರ್ದಿರೋದು ನಿನ್ನೆ ಮೊನ್ನೆ ಬರ್ದಿರೋದು ಸರ್. ಈ ಡಿಸಿಷನ್ ತಗೊಂಡಿರೋದು 1 ವಾರ ಮುಂಚೆ. ನಾವು ಸುಮಾರು 1 ತಿಂಗಳಿಂದ ನಾವು ಕ್ಯಾಬಿನೆಟ್ ಅಂತ DPR ಸೆಕ್ಷನ್ ಜಗದೀಶ್ ಸರ್ DPR ಸೆಕ್ರೆಟರಿ ಇದ್ದಾರೆ ಸರ್, ಅವ್ರಿಗೆ ನಾವು ಫೈಲ್ ಪುಟ್ ಅಪ್ ಮಾಡಿ ಅದು 5 ವರ್ಷ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಸರ್. 4ನೇ ಪಾಯಿಂಟ್, ಹೌದು, ನೇಮಕಾತಿ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆಯನ್ನು ನೀಡುವಂತೆ ಕೋರಿರುವ ಸುಧಾರಿ ಅಂದ್ರೆ ಸಾಕಷ್ಟು ನಾವೇ ಕೊಟ್ಟಿವಿ ಸರ್, ತುಂಬಾ ಬಾರಿ ಕೊಟ್ಟಿದ್ದೀವಿ. ಅಂದ್ರೆ ಅದು ಲಾಸ್ಟ್ 3 ವರ್ಷ ಕೊಟ್ಟಿದ್ರು, ಅದು ಜೆನ್ಯೂನ್ ಅಂತ ಅವ್ರು ಹೇಳಿದ್ರು ಸರ್. 99% ಅವ್ರು ಹೇಳಿದ್ರು ಸರ್, 99% ನಾನು 5 ವರ್ಷ ಹಾಗೆ ಆಗುತ್ತೆ ಅಂತಾನೆ ಹೇಳಿದ್ರು ಸರ್ ಅದನ್ನ. ಸೆಕೆಂಡ್ ಲಾಸ್ಟ್ ಇಯರ್ 3 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೆ ಇವಾಗ ಆಲ್ಮೋಸ್ಟ್ 1.5 year ಆಗ್ತಾ ಇದೆ ಸರ್. ಇಲ್ಲ ಒಂದು 4.5 years ಕೊಡ್ಬೇಕು ಸರ್, ಇಲ್ಲ 5 years ಆದ್ರೂ ಕೊಟ್ರೆ. ಈಗ ಲಾಸ್ಟ್ ಟೈಮ್ ಅವ್ರು ಊಟ ಕೊಟ್ಟು ಇವಾಗ ಕಿತ್ಕೊಂಡಂಗ ಆಯ್ತು ಸರ್ ಅದು. ಲಾಸ್ಟ್ ಇಯರ್ ಏನ್ ಕೊಟ್ಟಿದಾರಲ್ಲ ಸರ್ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, ಹೌದು. ಈಗ ಕಂಟಿನ್ಯೂಸ್ ಒಳ ಮೀಸಲಾತಿ ನಾನು ಅವಾಗಿಂದ ಹೇಳಿದೆ ಸರ್, ಒಳ ಮೀಸಲಾತಿಗೆ ಏನು ಗ್ಯಾಪ್ ಕೊಟ್ಟಿದಾರಲ್ಲ ಅದನ್ನ ಆಡ್ ಮಾಡಿದ್ರು ಕರೆಕ್ಟ್ ಇರ್ತಿತ್ತು ಸರ್ ಅದನ್ನ. ಇದು ಬಿಟ್ಟು ಸರ್, ಇದು ಯಾರು ಸುಮ್ನೆ ಹೇಳ್ಬೋದು ಅಷ್ಟೇ ಸರ್. 1 ವರ್ಷದಲ್ಲಿ ಎಷ್ಟೊಂದ್ ಜನ 1 ವರ್ಷದಲ್ಲೇ 1000 ಜನ ಆಚೆ ಹೋಗ್ತಾರೆ ಸರ್. ಹೌದು. ಇದು ನಾವು ಸರ್ ನೋಡಿ ಸರ್, ನಾವು ಬೇಡಿಕೆ ಇಟ್ಟಿದೀವಿ, ಅದು ನಿಜವಾಗ್ಲೂ ಸರ್ಕಾರಕ್ಕೆ ಅದು ನ್ಯಾಯಯುತವಾಗಿದೆ ಸರ್. ಅದು ನಾವು ಇಟ್ಟಿರೋ ಬೇಡಿಕೆ ಅದು ಅದಕ್ಕೂ ಸ್ಪಂದಿಸಿಲ್ಲ ಅಂತ ಅಂದ್ರೆ ಇಲ್ಲ 1000. ಈಗ ನೋಡಿ ಸರ್, ಒಂದು ಕುಟುಂಬ ಅಂತ ಅಂದ್ಮೇಲೆ ಒಬ್ರಿಗೆ ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತಲ್ಲ ಸರ್ ಅಲ್ಲಿ. ವಿ ಆರ್ ಆಲ್ ಒಂದ್ ಫ್ಯಾಮಿಲಿ ಇದ್ದಂಗೆ ಸರ್. ಈಗ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಈಗ ಒಂದಿಂದಲೇ ಎಷ್ಟೋ ಜನದ್ದು ಆಚೆ ಹೋಗ್ತಾರೆ ಸರ್. ಈಗ ಸಾವಿರಾರು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾನೆ ಇದಾರೆ ಸರ್, ಈಗ ಏನ್ ಮಾಡ್ಬೇಕಂತ ಹೇಳಿ. ಅಂದ್ರೆ ಇವ್ರಿಗೆ ನ್ಯಾಯ ಕೊಟ್ಮೇಲೆ ಎಲ್ಲರಿಗೂ ನ್ಯಾಯ ಅಂದ್ಮೇಲೆ ಕೊಡ್ಲೇಬೇಕಲ್ಲ ಸರ್. ಈಗ ಸರ್ಕಾರ ಅಂತೂ ಏನು ಫ್ರೀನಾಗ ಕೊಡ್ತಾ ಇಲ್ಲ ಸರ್, ಒಂದೇ ಸತಿ ಜಾಬ್ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಜಾಬ್. ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ ಅಷ್ಟೇ ಸರ್. ಹೌದು, ನಿಜ. ಅದ್ರಲ್ಲಿ ನೇಮಕಾತಿ ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಮಾಡಿದ್ರೆ ಯಾರು ಇಲ್ಲಿ ವಯೋಮಿತಿ ಕೇಳ್ತಾನೆ ಇರ್ಲಿಲ್ಲ ಸರ್. ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ ಸರ್.
ಬರೀ 1 ವರ್ಷ, ಮೂರು ವರ್ಷ ಅಂತ ತುಂಬಾ ಕಡಿಮೆ ಆಯ್ತು ಸರ್ ಇದು. ಯಾಕೆಂತಂದ್ರೆ ಪ್ಲಸ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತೆ ಸರ್. ಇನ್ನೊಂದು ರಿಸರ್ವೇಶನ್ ಒಂದು ಇಶ್ಯೂಸ್ ಇದೆ ಸರ್, 56%. ಆ 56% ರಿಸರ್ವೇಶನ್ಸ್ ನ ಅವರು ಸರ್ಕಾರ ಲಾಸ್ಟ್ ಅಂದ್ರೆ 3 years 2022 ಅಲ್ಲಿ ಅಂದ್ರೆ ಇದು ಆರ್ಡಿನೆನ್ಸ್ ಪಾಸ್ ಮಾಡಿ ಅದರಲ್ಲಿ 9th Schedule ಇನ್ಕ್ಲೂಡೇ ಮಾಡಿಲ್ಲ ಸರ್. ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿ ಆಕ್ಟ್ ಆಗಿಲ್ಲ ಅದು. ಡೈರೆಕ್ಟ್ 56% ರಿಸರ್ವೇಶನ್ ಜಸ್ಟ್ ಆರ್ಡಿನೆನ್ಸ್ ಪಾಸ್ ಮಾಡಿದ್ದಾರೆ ಸರ್. ಅದು 6 months ವ್ಯಾಲಿಡ್ ಇರುತ್ತೆ ಗವರ್ನರ್ ಸಿಗ್ನೇಚರ್ ಆದ್ಮೇಲೆ. ಅದು ಒಂದು ದೊಡ್ಡ ಸಮಸ್ಯೆ ಸರ್. KS ನೋಟಿಫಿಕೇಶನ್ ಕೂಡ ಕ್ವಾಶ್ ಆಗಿ, ಅದರ ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲಿ ಆರ್ಡರ್ ಬಂದಿದೆ ಸರ್. ಅದನ್ನ ಮತ್ತೆ ಅಪೀಲ್ ಹೈಕೋರ್ಟ್ ಹೋಗಿದೆ ಸರ್, ಅಪೀಲ್ ಮಾಡಿ ಇದನ್ನ. ಮೇ ಬಿ ಅಲ್ಲೂ ಕೂಡ ನೋಟಿಫಿಕೇಶನ್ ಕ್ವಾಶ್ ಆಗುತ್ತೆ ಸರ್. ಈ ತರ ಪ್ರತಿಯೊಂದು ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ ಎಲ್ಲ ನೋಟಿಫಿಕೇಶನ್ ಕ್ವಾಶ್ ಆಯ್ತು ಅಂತಂದ್ರೆ ಫಸ್ಟ್ ಅದನ್ನ ಆ ಸಮಸ್ಯೆ ಬಗೆಹರಿಸ್ಬೇಕು ಸರ್ ಇವಾಗ್ಲೇ ಅವರು ಸರ್ಕಾರ. ಈಗ ಮೋರ್ ದೆನ್ ಆಲ್ಮೋಸ್ಟ್ 2,76,386 ಹುದ್ದೆ ಖಾಲಿ ಇದೆ ಸರ್. ಖಾಲಿ ಇರೋ ಹುದ್ದೆ ಫಿಲ್ ಮಾಡ್ಬೇಕು. ಈಗ ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದಾರೆ ಸರ್ ಇಲ್ಲಿ. ವಯೋಮಿತಿ ಹೆಚ್ಚಿಸಿರೋ ಜೊತೆಲಿ ಜಾಸ್ತಿ ಮಾಡೋದ್ರ ಜೊತೆಲಿ ನೋಟಿಫಿಕೇಶನ್ ಪ್ರಕ್ರಿಯೆನೂ ಪ್ರಾರಂಭ ಆಗ್ಬೇಕು ಸರ್ ಇದು. ಇಲ್ಲ ಅಂತಂದ್ರೆ ನಾವು ಒಂದು ವಾರ ಟೈಮ್ ಕೊಟ್ಟಿದೀವಿ ಸರ್. ಈಗ CM ಸರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಇನ್ನೊಂದು 2-3 ದಿನದಲ್ಲಿ ಅವ್ರು ಇವತ್ತು ಭೇಟಿ ಮಾಡ್ಬೇಕಾಯ್ತು ಸರ್. ಏನೋ ಗುಲ್ಬರ್ಗ ಮಾಡಿದಾರಂತೆ, ಟೈಮ್ ಕೊಟ್ಟಿದ್ರು ಭೇಟಿ ಮಾಡೋದಕ್ಕೆ. ಅದು ನೋಡೋಣ ಸರ್, 2ನೇ ತಾರೀಕು 3ನೇ ತಾರೀಕಿನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಸರ್. ಸಪೋಸ್ ಅಲ್ಲಿ ಒಂದ್ಸತಿ ಚರ್ಚೆ ಮಾಡಿ ಅವ್ರು ಏನಾದ್ರು ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ನಾವು ಮತ್ತೆ ಪ್ರತಿ ಜಿಲ್ಲಾವಾರು ಪ್ರತಿಭಟನೆ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಕಾಂತಕುಮಾರ್ ಅವರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಭರತ್ ಉದ್ಯೋಗಾಕಾಂಕ್ಷಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಭರತ್? ನೇಮಕಾತಿಗಳಲ್ಲಿ 3 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ ಸರ್ಕಾರ. ಅದಕ್ಕೆ ಸಂಬಂಧಪಟ್ಟಂತ ಆದೇಶ ಬಂದಿದೆ. ಮೊದಲಿಗೆ ಏನ್ ಹೇಳ್ತೀರಿ ಸರ್? 5 ವರ್ಷದಿಂದ ಯಾವ್ದು ನೇಮಕಾತಿ ಇಲ್ಲ. ಎಸ್ಪೆಷಲಿ ನಾನು UPSC ಆಸ್ಪಿರೆಂಟ್ ಸರ್. ನಾನು ಇವಾಗ ಟೀಚಿಂಗ್ ಮಾಡ್ಕೊಂತಾನೆ ನಾನು ಓದ್ಕೊಂತಿರೋದು. ಇವಾಗ UPSC ಗೆ ಬ್ಯಾಕಪ್ ಆಪ್ಷನ್ ಅಂತ ಒಂದು ಉಳಿಯೋದು KS, ಅಂದ್ರೆ ನಮ್ ಸ್ಟೇಟ್ ಸಿವಿಲ್ ಸರ್ವಿಸಸ್, ಸ್ಟೇಟ್ PCS. ಸೊ ಅದೇ ಒಂದ್ 5 ವರ್ಷದ ಒಳಗಡೆ ಒಂದು ನೋಟಿಫಿಕೇಶನ್ ತೆಗಿತಾರೆ ಅಂದ್ರೆ ನಮ್ದು ಎಫಿಷಿಯನ್ಸಿ, ನಮ್ದು ಕರ್ನಾಟಕ ಗವರ್ಮೆಂಟ್ ಇಂದ ಎಫಿಷಿಯನ್ಸಿ ನೀವೇ ನೋಡ್ಕೊಬಹುದು ಸರ್. ಇದು ಯೂಶಲಿ ಬೇರೆ ಕಾಮನ್ ಜನರಿಗೆ ಗೊತ್ತಿರಲ್ಲ. ಅಟ್ ಲೀಸ್ಟ್ ಇವ್ರು ಯಾವಾಗ ಸೆಂಟರ್ ಸ್ಟೇಟ್ ರಿಲೇಷನ್ ಅಂತ ಹೊಡೆದಾಡ್ತಾರೋ, ಸೆಂಟರ್ ನಮಗೆ ಇಷ್ಟು ದುಡ್ಡು ಕೊಟ್ಟಿಲ್ಲ, ಅಷ್ಟು ದುಡ್ಡು ಕೊಟ್ಟಿಲ್ಲ, ಇದಂತೂ ನಿಮ್ ಕೈಯಲ್ಲಿ ಬರುತ್ತೆ ತಾನೆ, ಇದು ನಿಮ್ ಪವರ್ ಅಲ್ಲಿ ಬರುತ್ತೆ ತಾನೆ. ನೀವೆಲ್ಲಿ ಏನ್ ಮಾಡ್ತಿದ್ದೀರಾ? ನಿಮ್ ಕೈಲಿರೋ ಪವರ್ ನ ನೀವೆಷ್ಟು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ? ಇದು ಆಲ್ಮೋಸ್ಟ್ ಎಲ್ಲ ಬ್ಲೇಮ್ ಗೇಮ್ ಆಗ್ಬಿಟ್ಟಿದೆ. ಎಷ್ಟೋ 3-4 ಸಲ KS ಟ್ರಾನ್ಸ್ಲೇಷನ್ಗೋಸ್ಕರ ನಾವು ಸ್ಟ್ರೈಕ್ ಮಾಡಿದ್ವಿ. ಅದ್ ನೀವು ಟ್ರಾನ್ಸ್ಲೇಷನ್ ಕೇಳಿದ್ರೆ ನಿಮಗೆ ನಾಚಿಕೆ ಆಗೋಗ್ಬಿಡುತ್ತೆ. ಇಂಡಿಯನ್ ಡ್ರೈನೇಜ್ ಸಿಸ್ಟಮಿಗೆ ಭಾರತದ ಚರಂಡಿ ವ್ಯವಸ್ಥೆ ಅಂತಾನೆ ಬರ್ತಿದ್ದಾರೆ. AI ಬರೀ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುತ್ತೆ. AI ನಮ್ಮ ಏನಂತಾರೆ ಎಸೆನ್ಸ್ ಕ್ಯಾಚ್ ಮಾಡಲ್ಲ ಸರ್. ಅದು ಯೂಶಲಿ ಅದ್ ಹೆಂಗ್ ಬರುತ್ತೆ ಅಂದ್ರೆ ಭಾರತದ ನದಿ ವ್ಯವಸ್ಥೆ ಅದು ಬರ್ಬೇಕು, ಭಾರತದ ಚರಂಡಿ ವ್ಯವಸ್ಥೆ, ಅದು ಬರೀ ಪದಾನ ಟ್ರಾನ್ಸ್ಲೇಟ್ ಮಾಡಾಕ್ತಿದೆ. ಈ ತರ ನೀವು ಒಂದು 58-59 ಕ್ವಶನ್ಸ್ ನೀವು ಕನ್ನಡ ಅಂದ್ರೆ ಕರ್ನಾಟಕದಲ್ಲಿದ್ದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆನೆ ನೀವು ಈ ತರ ಮಾಡಿದ್ರೆ ಕನ್ನಡ ಸ್ಟೂಡೆಂಟ್ಸ್ ಎಲ್ಲಿ ಹೋಗ್ಬೇಕು? ಆಮೇಲೆ ನೀವ್ ಹೇಳ್ತೀರಾ ಬೆಂಗಳೂರಲ್ಲಿ ಬೇರೆಯವ್ರು ಬಂದಿದ್ದಾರೆ, ಅವ್ರದ್ದು ಜಾಸ್ತಿ ಇದಾಗ್ತಿದೆ. ನಾವು ಆಕ್ಚುಲಿ ಬೇರೆ ಭಾಷೆಗಿಂತ ಜಾಸ್ತಿ ನಾವು ನಮ್ ಕನ್ನಡನ ಉಪಯೋಗ ಜಾಸ್ತಿ ಮಾಡ್ಬೇಕು ಸರ್. ಬೇರೆ ಭಾಷೆಗೆ ಬೈಯೋದ್ಕಿಂತ ಜಾಸ್ತಿ ನಮ್ ಭಾಷೆನ ಉಪಯೋಗ ಜಾಸ್ತಿ ಮಾಡ್ಬೇಕು ನಾವು. ನಿಜ. ಈ ವಯೋಮತಿಯಲ್ಲೂ ಕೂಡ ನಾವೆಷ್ಟೋ ಪ್ರತಿಭಟನೆ ಮಾಡಿ ಒಂದ್ ರೆಸ್ಪಾನ್ಸ್ ಇಲ್ಲ. ದೇರ್ ಇಸ್ ನಾಟ್ ಅಟ್ ಆಲ್ ಎ ಸಿಂಗಲ್ ರೆಸ್ಪಾನ್ಸ್ ಫ್ರಮ್ ದ ಗವರ್ಮೆಂಟ್. ನಾವು ಈ ತರ ಮಾಡ್ಕೊಡ್ತೀವಿ ಅನ್ನೋದಕ್ಕೆ. ಓಕೆ, ಥ್ಯಾಂಕ್ ಯು ಭರತ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.